ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನೀವೀಗಿಲ್ಲಿ ನೋಡ್ತಿರುವಂಥದ್ದು ಮೊಳಕೆ ಹುರುಳಿಕಾಳಿನಲ್ಲಿರುವಂಥ ಪೋಷಕಾಂಶಗಳು ಏನೇನಿವೆ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವಿಡಿಯೋ. ಮೊಳಕೆ ಬರಿಸಿದ ಹುರುಳಿಕಾಳು ಹಾರ್ಸ್ ಗ್ರಾಮ್ ಪೋಷಕಾಂಶಗಳ ಆಗರ ಆಗಿದೆ. ಇದು ಪ್ರೋಟೀನ್ಸ್, ಕ್ಯಾಲ್ಶಿಯಂ, ಕಬ್ಬಿಣಾಂಶ, ನಾರಿನಾಂಶವನ್ನು ಹೇರಳವಾಗಿ ಒಳಗೊಂಡಿದೆ. ಮೊಳಕೆ ಬರುವುದರಿಂದ ಈ ಕಾಳುಗಳ ಪೋಷಕಾಂಶಗಳು ಹೆಚ್ಚಾಗುವುದಲ್ಲದೆ ಜೀರ್ಣಕ್ರಿಯೆಗೂ ತುಂಬ ಸುಲಭವಾಗಿ ಆಗುತ್ತೆ. ಇದರಲ್ಲಿರುವ ಪ್ರಮುಖ ಪೋಷಕಾಂಶಗಳು ಮತ್ತು ಅವುಗಳ ಪ್ರಯೋಜನಗಳು ಏನು ಅನ್ನೋದನ್ನು ನೋಡೋಣ. ಇದರಲ್ಲಿ ಮೊಳಕೆ ಬರಿಸಿದ್ರೊಳಗೆ ಕ್ಯಾಲ್ಶಿಯಮ್ಮು ಹೇರಳವಾಗಿ ಇರೋದ್ರಿಂದ ಕ್ಯಾಲ್ಶಿಯಂ ಹೇರಳವಾಗಿ ಇರೋದರಿಂದ ಹಲ್ಲುಗಳ ಮೂಳೆಗಳ ಬಲವರ್ಧನೆಗೆ ಇದು ಸಹಕಾರಿಯಾಗುತ್ತೆ. ದ್ವಿದಳ ಧಾನ್ಯಗಳಲ್ಲಿ ಹುರುಳಿ ಅತ್ಯಂತ ಹೆಚ್ಚು ಕ್ಯಾಲ್ಶಿಯಂ ಹೊಂದಿರುವಂಥ ಒಂದು ಗ್ರೈನ್ಸ್ ಆಗಿದೆ. ಹಾಗೆ ಕಬ್ಬಿಣದ ಒಂದು ಐರನ್ ಕಂಟೆಂಟ್ಸ್ ಇರೋದ್ರಿಂದ ರಕ್ತಹೀನತೆ ತಡೆಗಟ್ಟಲು ಮತ್ತು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಮತ್ತು ಇದರೊಂದಿಗೆ ಹಲವು ಖನಿಜಗಳ ಅಂಶವನ್ನು ಹೊಂದಿರುವುದರಿಂದ ಹುರುಳಿ ಮೊಳಕೆ ಕಾಳು ಸೇವನೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ನಾರಿನಂಶ ಹೊಂದಿರುವ ಈ ಮೊಳಕೆ ಕಾಳು ಸೇವನೆಯಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ, ಮಲಬದ್ಧತೆ ನಿವಾರಿಸಿ ದೇಹದಲ್ಲಿರುವ ಅನವಶ್ಯಕ ಕೊಬ್ಬು ಕರಗಿ ದೇಹದ ತೂಕ ಸಮತೋಲನ ಮತ್ತು ನಿಯಂತ್ರಣದಲ್ಲಿ ಇರುತ್ತೆ. ಹೀಗೆ ಹುರುಳಿಕಾಳು ಮೊಳಕೆ ಬರಿಸಿ ಇದನ್ನು ಸಾಂಬಾರು, ಬಸ್ಸಾರು, ಸೂಪು ಇತ್ಯಾದಿಗಳ ಖಾದ್ಯಗಳನ್ನು ಸೇವಿಸೋದ್ರಿಂದ ಬಹು ಆರೋಗ್ಯಕರ ಪ್ರಯೋಜನಗಳು ಈ ಹಾರ್ಸ್ ಗ್ರಾಮಲ್ಲಿರುತ್ತೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಹುರುಳಿಕಾಳೊಳಗೆ ಹುರುಳಿಕಾಳು ವಾರಕ್ಕೊಂದ್ಸಲಿನಾದರೂ ಇದ್ರ ಸಾಂಬಾರು ಮಾಡಿಕೊಂಡು ಇದ್ರ ಜೊತೆಗೆ ಮುದ್ದೆನೋ ಬೇರೆ ದೋಸೆ, ಇಡ್ಲಿ ಎಲ್ಲದಕ್ಕೂ ಮ್ಯಾಚ್ ಆಗೋಂಥದ್ದು ಇಷ್ಟೊಂದು ಹೇರಳವಾದ ಪ್ರೋಟೀನ್ಸು, ಖನಿಜಾಂಶ ಎಲ್ಲ ಇರೋದ್ರಿಂದ ಮೊಳಕೆ ಹುರುಳಿಕಾಳು ಎಲ್ಲ ಒಂದು ಕಾಳುಗಳ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಏನು ತಪ್ಪೇನಿಲ್ಲ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.